ಸುವರ್ಣ. ಇವಳನ್ನ ನಾನು ಹೂವಿನ ತರ ನೋಡ್ಕೋತೀನಿ, ಸರಿನಾ? ಅಂದ್ಹಾಗೆ ನೀನು ಹೊರಡ್ಬೇಕಲ್ವಾ? ಹೊರಡು. ಅರೆ, ನಾನು ಅವಳು ಮಾತಾಡೋದು ತುಂಬಾ ಇದೆ, ಹೊರಡು. ನಿನಗೆ ಹೇಳಿದ್ದು, ಹೊರಡು ರಜನಿ. ಕಾಫಿ. ಅನು, ರಜನಿ ನಿನ್ನೆನೂ ಬರಲಿಲ್ಲ, ಇವತ್ತೂ ಬರ್ತಾಳೆ ಅಂತ ಅನ್ನಿಸ್ತಿಲ್ಲ. ಯಾಕೋ ನಿನ್ನ ಅನುಮಾನನೇ ನಿಜ ಅನ್ನಿಸ್ತಿದೆ. ಹೋಗವ್ರ ಮನೇಲಿ ನೋಡ್ಕೊಂಡ್ ಬಂದ್ಬಿಡೋಣವಾ? ಈಗಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ ನಿಮಗೆ? ಮಕ್ಕಳಿಗೆ ತೊಂದರೆ ಆದಾಗ ಮಾತ್ರ ರೀ ತಾಯಿಗೆ ಸಂಕಟ ಆಗೋದು. ಸರಿ, ಈಗ ಮಾತಾಡ್ತಾ ನಿಂತಿರ್ತೀವೋ, ಬೇಗ ರೆಡಿಯಾಗಿ ಬರ್ತೀವೋ? ಬರ್ತೀನಿ. ಹೋಗಿ. ಸಜ್ಜು, ನಾನು ಬರ್ತೀನಲ್ಲಿಯ? ಯಾಕಮ್ಮ, ಮನೆ ಮಂದಿ ಎಲ್ಲ, ನಾನು ಇವಳು ಹೋಗಿ ನೋಡ್ಕೊಂಡ್ ಬರ್ತೀವಿ. ರಜನಿದೆ ಫೋನು. ಹಲೋ ರಜನಿ. ಹಲೋ ಪಪ್ಪ, ಅಮ್ಮ ಆಗ್ಲೇ ನಮ್ಮ ಮನೆಗೆ ಹೊರಟ್ರಾ? ಅಮ್ಮ ಅಷ್ಟೇ ಅಲ್ಲ, ನಾನು ಜೊತೆಗೆ ಹೊರಟಿದ್ದೀನಿ. ನನ್ಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ, ಅದಕ್ಕೆ ಫೋನ್ ಮಾಡಿದೆ. ಅಲ್ಲ ಪುಟ್ಟ, ನೆನ್ನೆ ಬರ್ತೀನಿ ಎಂದಿದ್ದೆ, ಬರ್ಲಿಲ್ಲ. ಹೋಗ್ಲಿ, ಯಾಕೆ ಬರ್ಲಿಲ್ಲ ಅಂತ ಒಂದು ಫೋನ್ ಆದ್ರೂ ಮಾಡೋದು ಬೇಡವಾ? ಅಮ್ಮ ರಾತ್ರಿ ಎಲ್ಲ ಎಷ್ಟು ಯೋಚನೆ ಮಾಡ್ತಿದ್ಲು ಗೊತ್ತಾ? ಐಮ್ ರಿಯಲಿ ಸಾರಿ ಪಪ್ಪ, ನಂಗೆ ನೆನ್ನೆ ಬರೋದಕ್ಕಾಗ್ಲಿಲ್ಲ. ಅದು ನಿಮಗೆ ಇನ್ಫಾರ್ಮ್ ಮಾಡ್ಬೇಕಿತ್ತು, ಬಟ್ ಮಾಡ್ಲಿಲ್ಲ. ಐಮ್ ರಿಯಲಿ ಸಾರಿ. ಪ್ರತಿ ಸರ್ತಿ ಹೀಗೆ ಮಾಡಿ ಮಾತು ಮರೆಸ್ಬಿಡ್ತೀಯ. ನನಗೆ ನಿಮ್ಮ ಅಮ್ಮನ ತರ ಅನುಮಾನ ಶುರುವಾಗಿದೆ. ರಜನಿ, ಅಲ್ಲೆಲ್ಲ ಸರಿಯಾಗಿದೆ ತಾನೆ? ಪಪ್ಪ, ನಿಮಗೂ ಅಮ್ಮನ ತರ ಅನುಮಾನ ಶುರು ಆಯ್ತಾ? ನೀವೇನು ಟೆನ್ಷನ್ ತಗೊಳ್ಬೇಡಿ, ನಾನೀಗ ಮನೆಗೆ ಬರ್ತಾ ಇದ್ದೀನಿ. ಇನ್ 10 ಮಿನಿಟ್ಸ್ ಅಲ್ಲಿ ಮನೇಲಿ ಇರ್ತೀನಿ. ಆಗ ನಾನೇ ಎಲ್ಲ ಹೇಳ್ತೀನಿ, ಓಕೆನಾ? ಓಕೆ ಪುಟ್ಟ, ಬಾಯ್. ಏನಂತ? ರಜನಿನೇ ಬರ್ತಾ ಇದ್ದಾಳಂತೆ, ಆಗ್ಲೇ ಅರ್ಧ ದಾರಿಲಿ ಇದ್ದಾಳಂತೆ. ಹೌದಾ? ಅನು, ಅನು. ಹಾ, ರಜನಿ ಫೋನ್ ಮಾಡಿದ್ಲು, ಅವಳೇ ಬರ್ತಿದ್ದಾಳಂತೆ. ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾಳೆ. ಹೌದಾ? ಸರಿ, ಹಾಗಾದ್ರೆ ಅವಳಿಗೊಂದು ಸರ್ಪ್ರೈಸ್ ಕೊಡೋಣ ಬಾ. ಹಾ? ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ನಮದ್ ಬಿಡಿ, ನೀವವತ್ತು ರಜನಿನ ಈ ಮನೆಯಿಂದ ಕಳಿಸ್ತೀನಿ ಹಾಗೆ ಹೀಗೆ ಅನ್ಬಿಟ್ಟು ರಾತ್ರೋರಾತ್ರಿನೇ ಎಸ್ಕೇಪ್ ಆಗ್ಬಿಟ್ರಿ. ಇಲ್ಲಿ ನಾನ್ ಸಿಕ್ಕಾಕೋಬೇಕಿತ್ತು. ಏನೋ ನಾನ್ ಮಾಡಿದ ಪುಣ್ಯಕ್ಕೆ ಬದುಕೊಂಡ್ಬಿಟ್ಟೆ. ನಾನೇನು ಎಸ್ಕೇಪ್ ಆಗಿಲ್ಲ ನಿಖಿತಾ ಅವರೇ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಕ್ ಬಂದೆ. ಆರ್ಯನ್, ನೀವಿದನ್ನೆಲ್ಲ ಅತ್ತೆಗೆ ಹೇಳಿ ಮೋಸ ಮಾಡ್ಬೋದು, ನನಗಲ್ಲ. ಇವಾಗೇನು ನೀವು ಫೋನ್ ಮಾಡಿದ ಉದ್ದೇಶ ಏನು ಅಂತ ಹೇಳ್ತೀರಾ? ಅಲ್ಲ ಆರ್ಯನ್, ರಜನಿಗೆ ಬುದ್ಧಿ ಕಲ್ಸೋ ನಿಮ್ ಪ್ಲಾನು ಇನ್ನೂ ನಿಮ್ ತಲೆಲಿದ್ಯಾ, ಅಥವಾ ರಜನಿಗೆ ಹೆದರ್ಕೊಂಡು ಡ್ರಾಪ್ ಆಯ್ತಾ ಅಂತ ಕೇಳೋದಿಕ್ ಫೋನ್ ಮಾಡಿದೆ. ನಿಖಿತಾ ಅವರೇ, ಈ ಆರ್ಯನ್ ಏನಾದರೂ ಒಂದು ಸಲ ಯೋಚನೆ ಮಾಡಿದ್ರೆ ಅದರಿಂದ ಡ್ರಾಪ್ ಆಗೋ ಪ್ರಶ್ನೆನೇ ಇಲ್ಲ. ನಾನು ಶಾಮಿಲಿನ ಆ ಮನೆಗೆ ಕಳಿಸಿದ್ದೆ, ಅವಳು ರಜನಿನ ಈ ಮನೆಗೆ ಕರ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ. ಯಾಕೆಂದ್ರೆ ಅವರಿಬ್ಬರು ತುಂಬಾ ಕ್ಲೋಸು. ಆದರೆ ಆ ರಜನಿ ತುಂಬಾ ಚಾಲಾಕಿ. ಅವಳು ಇಲ್ಲಿಗೆ ಬಂದೇ ಇಲ್ಲ, ಬರೀ ಶಾಮಿಲಿಗೆ ಮಾತ್ರ ವಾಪಸ್ ಕಳಿಸಿದ್ದಾಳೆ. ಓ ಹಾಗ, ಶಾಮಿಲಿ ಇಲ್ಲಿಗೆ ಬಂದಾಗ್ಲೇ ಅನ್ಕೊಂಡೆ ಇದ್ರಿಂದ ಏನೋ ಉದ್ದೇಶ ಇದೆ ಅಂತ. ಆದ್ರೆ ಆರ್ಯನ್, ರಜನಿ ಅಲ್ಲಿಗೆ ಬಂದ್ರೆ ನಿಮ್ಗೇನ್ ಲಾಭ ಇದೆ ಅಂತ? ಅವಳೇನಾದ್ರೂ ಇಲ್ಲಿಗೆ ಬಂದಿದ್ರೆ ಅವಳಿಗೆ ಇಲ್ಲೇ ಒಂದು ಗತಿ ಕಾಣಿಸ್ಬೇಕು ಅನ್ನೋದು ನನ್ನ ಪ್ಲಾನ್ ಆಗಿತ್ತು. ಯಾಕೆಂದ್ರೆ ನಿಮ್ಮ ಮನೇಲಿ ಅವಳನ್ನ ಹಿಡಿಯೋದು ತುಂಬಾ ಕಷ್ಟ.
ಅದಕ್ಕೆ ಇಲ್ಲಿ ಪ್ಲಾನ್ ಮಾಡಿದ್ದೆ. ಆದರೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಸೂಪರ್ ಆರ್ಯನ್. ಆದ್ರೆ ನಿಮ್ ಪ್ಲಾನು ಫ್ಲಾಪ್ ಆಯ್ತು ಅಂತ ಬೇಜಾರ್ ಮಾಡ್ಕೋಬೇಡಿ. ಇವಾಗ ಏನು, ಅವಳಿ ಮನೆಯಿಂದ ಆಚೆ ಸಿಗ್ಬೇಕು ಅಷ್ಟೇ ತಾನೆ? ಇವತ್ತೇ ಸಿಗ್ತಾಳೆ ಬಿಡಿ. ಅಂದ್ರೆ ರಜಿನಿ ಇವತ್ತು ಅವಳ ತವ್ರ ಮನೆಗೆ ಹೊರಟಿದ್ದಾಳೆ. ನೀವ್ ಅವಳನ್ನ ಆಚೆ ಮುಗ್ಸೋ ಪ್ಲಾನ್ನ ಇವತ್ತೇ ಇಟ್ಕೋಬಹುದು. ಹೌದಾ? ತುಂಬ ಒಳ್ಳೆ ಸುದ್ದಿ ಹೇಳಿದ್ದೀರಾ ನಿಖಿತಾ ಅವರೇ, ತುಂಬ ಥ್ಯಾಂಕ್ಸ್. ಇನ್ನು ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ದಾರಿಲಿರೋ ಮುಳ್ಳು ಕ್ಲಿಯರ್ ಆಯಿತು ಅಂತಲೇ ತಿಳ್ಕೊಳ್ಳಿ. ಸೂಪರ್ ಆರ್ಯನ್. ಅಂತೂ ನೀವೆಂತ ಬ್ರಿಲಿಯಂಟ್ ಅಂತ ಪ್ರೂವ್ ಮಾಡ್ಬಿಟ್ರಿ. ಆಲ್ ದ ಬೆಸ್ಟ್ ಆರ್ಯನ್. ಥ್ಯಾಂಕ್ ಯು. ರಜಿನಿ, ಇವತ್ತು ನೀನು ಹೋಗ್ತಿರೋದು ನಿನ್ ತವ್ರ ಮನೆಗಲ್ಲ, ಸ್ಮಶಾನಕ್ಕೆ. ನೋಡ್ತಾ ಇರು, ಇವತ್ತು ನಿನ್ನ ಆರ್ಯನ್ ಬೇಟೆ ಆಡೇ ಆಡ್ತಾರೆ. ಅಮ್ಮ, ಪಪ್ಪ, ಮಾ, ಬಜ್ಜಿ ಡಾರ್ಲಿಂಗ್ ಎಲ್ಲಿ ಹೋದ್ರು? ಮಾ, ಪಪ್ಪ, ನಾನು ಬರ್ತೀನಂತ ಹೇಳಿದ್ರು, ಇವರೆಲ್ಲ ಎಲ್ಲಿ ಹೋದ್ರು? ಭಯ ಆಯ್ತು ಗೊತ್ತಾ? ನಿಂಗೆ ಭಯ ಆಗ್ಲಿ ಅಂತಾರೆ ಅಂತ ಹೀಗೆ ಮಾಡಿದ್ದು. ಬಜ್ಜಿ, ನಿಂದು ಯಾಕೋ ಜಾಸ್ತಿ ಆಯ್ತು. ನನ್ ಜಾಸ್ತಿ ಆಗಿಲ್ಲ, ನಿಂದೆ ಜಾಸ್ತಿ ಆಗಿದ್ದು. ಅಲ್ಲ, ಇಷ್ಟು ದಿನ ಆದ್ಮೇಲೆ ನಮ್ಮನ್ನ ನೋಡಕ್ ಬರೋದು. ಬಜ್ಜಿ ಎಷ್ಟು ಮಾತಾಡೋದು ಕಲ್ತಿದ್ದಾರೆ. ಬಜ್ಜಿ, ನಿನ್ ಕೊಬ್ಬು ಜಾಸ್ತಿ ಆಗಿದೆ. ನಿಮ್ಮಮ್ಮ ಮಾಡೋ ಅಡಿಗೆನ ತಿಂದು ಕೊಬ್ಬೆಲ್ಲ ಕರ್ಗೋಗಿದೆ ಕಡೆ. ನಿಮ್ದು ಯಾಕೋ ಜಾಸ್ತಿ ಆಯ್ತು. ಸುಮ್ಮನೆ ರೀ, ಮಕ್ಕಳ ಥರ ಆಡ್ಬೇಡಿ. ಬಾರೆ ರಜ್ಜು, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ಬಾ ಪುಟ್ಟ, ಕುತ್ಕೋ. ಎಲ್ಲ ಹೇಗಿದ್ದೀರಾ? ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಅಲ್ವೇ, ನೆನ್ನೆ ಬರ್ತೀನಿ ಅಂದ್ಬಿಟ್ಟು ಇವತ್ತು ಬಂದಿದ್ಯಾ? ಸ್ವಲ್ಪ ಕೆಲಸ ಆಯ್ತು ನನಗೆ. ಪಪ್ಪ, ನಿಮ್ಮ ಸುತ್ತಾಡೋ ಪ್ರೋಗ್ರಾಮ್ ಎಲ್ಲ ಮುಗೀತಾ? ಓ ಎಸ್. ಏನು ಮಾಡೋದು ಹೇಳು, ನಿಮ್ಮ ಅಪ್ಪಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಷನ್ ಕೆಲಸ, ಸುತ್ತಾಟ ಇದ್ದೇ ಇರುತ್ತೆ. ಅಲ್ಲದೆ ಈಗಷ್ಟೇ ಸ್ಕೂಲ್ ಶುರುವಾಗಿದೆಯಲ್ಲ, ಅಷ್ಟಕ್ಕಾಗಿ. ಇನ್ನೇನು ಸುತ್ತಾಟ ಇದ್ರು 2 ಡೇಸ್ ನೀವು ಎಲ್ಗೂ ಹೋಗೋ ಹಾಗಿಲ್ಲ. ಯಾಕಂದ್ರೆ ಇನ್ 2 ಡೇಸ್ ನಾನು ಇಲ್ಲೇ ಇರ್ತೀನಿ. ಹಾಗಾದ್ರೆ ನನ್ನ ಮನೆ ಬಿಟ್ಟು ಅಲ್ಲಾಡಲ್ಲ. ಹೋಗಮ್ಮ, ಕೈಕಾಲು ಮುಖ ತೊಳ್ಕೊಂಡ್ ಬಾ. ಸರ್ಪ್ರೈಸ್ ಇದೆ ನಿಂಗೆ. ಪಾನಿಪುರಿ ಪಾರ್ಟಿ. ಏನ್ರಿ ಸರ್ಪ್ರೈಸ್ ಅಂದ್ರೆ? ಹೋಗಮ್ಮ, ಬೇಗ ಬೇಗ. ಓಕೆ ಓಕೆ. ಸಚ್ಚು, ನಮ್ ರಜನಿ ಮೊದಲ ತರಾನೇ ಇದ್ದಾಳೆ, ಸ್ವಲ್ಪನೂ ಬದಲಾಗಿಲ್ಲ ಅಲ್ಲ? ಹೌದು, ಕುಸುಮಾ ಅವರು ಅವಳನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ರು, ಅದಕ್ಕೆ ಅವಳು ಬದಲಾಗೇ ಇಲ್ಲ. ಸಚ್ಚು ಇನ್ನೇನಮ್ಮ, ಆಟ ಆಡ್ಕೊಂಡಿದ್ದ ಹುಡುಗಿ ಈಗ ನೋಡು ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅವಳಿಗೆ. ಬದಲಾಗಿಲ್ಲ ಅಂತೀಯಲ್ಲ. ಆರ್ಯನ್ ಸರ್. ಹಲೋ ಹಲೋ, ಹೇಳಿ ಆರ್ಯನ್ ಸರ್. ಇಷ್ಟು ದಿನ ಆದ್ಮೇಲೆ ನನ್ನ ಜ್ಞಾಪಿಸ್ಕೊಂಡಿದ್ದೀರಾ? ನಿನ್ನನ್ನು ದಿನ ಜ್ಞಾಪಿಸ್ಕೊಳಕ್ಕಾಗತ್ತಾ? ಯಾರನ್ನಾದ್ರೂ ಸಾಯಿಸ್ಬೇಕು, ಎತ್ತಬೇಕು ಅಂದಾಗ ನೆನಪಾಗ್ತೀಯಾ? ಸರ್, ನೀವು ಯಾರನ್ನಾರು ಮುಗಿಸ್ಬೇಕು ಅಂದ್ಕೊಂಡಿದ್ದೀರಾ? ಹೌದು, ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿರೋದು. ಸರ್, ನೀವು ಯಾರನ್ನಾರು ಮುಗಿಸ್ಬೇಕು ಅಂದ್ಕೊಂಡಿದ್ದೀರಾ? ನಿನ್ನ ಮದುವೆ ಆಗ್ತಿರೋ ಹುಡುಗಿ ಯಾರು? ಸರ್, ನೀವು ಯಾರನ್ನಾರು ಮುಗಿಸ್ಬೇಕು ಅಂದ್ಕೊಂಡಿದ್ದೀರಾ? ಹೌದು, ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿರೋದು. ಸರ್, ನೀವು ಯಾರನ್ನಾರು ಮುಗಿಸ್ಬೇಕು ಅಂದ್ಕೊಂಡಿದ್ದೀರಾ?
ಅಲ್ಲ ಆರ್ಯನ್ ಸರ್, ನನಗಿಂತ ದೊಡ್ಡ ಕ್ರಿಮಿನಲ್ ನೀವೇ ಕೆಲಸ ಮಾಡೋದು ಬಿಟ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳ್ತಿದ್ರಲ್ಲ ಸರ್. ಕರೆಕ್ಟಾಗಿ ಹೇಳಿದೆ. ಇವತ್ತವಳು ಮೈಸೂರಿಂದ ಬಾಗ್ಮಂಡ್ಲಿಗೆ ಬರಬೇಕಿತ್ತು. ಬಂದಿದ್ರೆ ನಾನೇ ಅವಳ ಕತೆನ ಮುಗಿಸ್ತಾ ಇದ್ದೆ. ಮಿಸ್ ಆಗ್ಬಿಟ್ಲು. ನಾನಿವಾಗ ಮೈಸೂರಿಗೆ ಬಂದೆ ಅವಳನ್ನ ಮುಗಿಸ್ಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ನೀನು ಹೇಗಿದ್ರು ಮೈಸೂರಲ್ಲೇ ಇದೆಯಲ್ವಾ, ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ಅದು ಅಲ್ಲದೆ ನಾನು ಲಾಸ್ಟ್ ಟೈಮ್ ಅವಳನ್ನ ಸಾಯಿಸೋದಕ್ಕೆ ಅಂತ ಹೋದಾಗ ಅವಳು ನನ್ನನ್ನು ನೋಡಿದಾಳೆ. ಸೊ ಸೇಫ್ಟಿಗಿರಲಿ ಅಂತ ನಾನು ಈ ಕೆಲಸನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಯಾರು ಸರ್ ಅವಳು? ರಜನಿ 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 ಅಂತ ಒಂದು ಹುಡುಗಿ ಇದ್ದಾಳೆ. ನನ್ನ ಬಾಳನ್ನೇ ಹಾಳು ಮಾಡಕ್ಕೆ ಹೊರಟಿರೋಳು. ಅವಳು ಬದುಕಿರೋವರೆಗೂ ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಅವಳು ಸಾಯಬೇಕು. ಸರಿ ಸರ್, ಅವಳು ಫೋಟೋ ಅಡ್ರೆಸ್ ಕಳಿಸ್ಕೊಡಿ, ನಿಮ್ಮ ಕೆಲಸ ಹಾಗೆ ಆಗುತ್ತೆ. ಸರಿ, ಆದರೆ ಆ ಕೆಲಸ ಇವತ್ತೇ ಆಗಬೇಕು. ಯಾಕೆಂದರೆ ಅವಳು ಅವಳ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಿದ್ದಾಳೆ ಇವತ್ತು. ನೀನು ಅವ್ರ ಮನೆ ಹತ್ರ ಹೋಗಿರೋ. ಯಾವುದಾದ್ರೂ ಒಂದು ಕಾರಣಕ್ಕೆ ಅವಳ ಮನೆಯಿಂದ ಹೊರಗಡೆ ಬಂದೇ ಬರ್ತಾಳೆ. ಆವಾಗ ನೀನು ಅವಳ ಕತೆನ ಮುಗಿಸ್ಬೇಕು. ಅವ್ರ ಮನೆ ಅಡ್ರೆಸ್ನ ನಾನಿವಾಗ ನಿನಗೆ SMS ಮಾಡ್ತೀನಿ. ಖಂಡಿತ ಸರ್, ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ. ರಜನಿ, ನೀನಿನ್ನು ಬದುಕಿರಬಾರ್ದು. ನೀನು ಬದುಕಿದ್ರೆ ನಾನು ಸತ್ತಂಗೆ. ನಿಖಿತಾ, ಅಮ್ಮವ ಮಾವ, ನಿಖಿತಾ, ಕೆಲಸದ ಒತ್ತಡದಿಂದ ನಿನ್ನನ್ನು ವಿಚಾರಿಸ್ಕೊಳಕ್ಕಾಗ್ತಾ ಇಲ್ಲ. ಬೇಜಾರು ಮಾಡ್ಕೋಬೇಡ. ಹೇಗೆ ನಡೀತಾ ಇದೆ ಎಲ್ಲ? ಕೀರ್ತಿ ಫೋನ್ ಮಾಡ್ತಾ ಇರ್ತಾನೆ ತಾನೆ? ಹ್ಞೂ ಮಾವ, ಫೋನ್ ಮಾಡ್ತಿರ್ತಾರೆ. ಇನ್ನೊಂದು ವಿಷಯ ನಿಖಿತಾ, ಅವನು ತುಂಬ ದೂರ ಇದ್ದಾನೆ ಅಂತ ನೀನು ಬೇಸರ ಪಟ್ಕೋಬೇಡ. ಕೆಲಸದ ಒತ್ತಡನೇ ಹಾಗೆ. ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹ್ಞೂ ಮಾವ, ನನಗೇನು ಬೇಜಾರಿಲ್ಲ, ನನಗೂ ಅರ್ಥ ಆಗತ್ತೆ. ಆದರೆ ಅದೇ ಮಾವ, ಆ ರಜಿನಿ ನನ್ಗೆ ಈ ಮನೆ ದೊಡ್ಡ ಸೊಸೆ ಅಂತ ಒಂಚೂರು ಮರ್ಯಾದೆನೇ ಕೊಡಲ್ಲ. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ನಿಖಿತಾ, ರಜನಿ ಇನ್ನೂ ಚಿಕ್ಕವಳು, ನೀನು ದೊಡ್ಡವಳು. ನೀನು ಸುಧಾರಿಸ್ಕೊಂಡು ಹೋಗಬೇಕು. ನಾನು ಅದೇ ಮಾಡ್ತಿದ್ದೀನಿ ಮಾವ. ಆದರೆ ಇನ್ನೂ ಎಷ್ಟು ಅಂತ ಸುಧಾರಿಸ್ಕೊಂಡು ಹೋಗೋದು? ಅಂದಾಗೆ 2 ದಿವಸ ರಜನಿ ತವ್ರ ಮನೆಗೆ ಹೋಗ್ತಿದ್ದಾಳೆ. ನಿಂಗೆ ಗೊತ್ತು ತಾನೆ? ಹಾಂ ಮಾವ, ಗೊತ್ತು. ಹಾಂ, ಅವಳು ಬರೋವರೆಗೂ ಸ್ವಾತಿನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಮಾವ, ಸ್ವಾತಿಗೆ ನಾನು ಆಗಲೇ ತಿಂಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ನನಗೆ ಯಾರ್ದಾದ್ರೂ ಸೇವೆ ಮಾಡಬೇಕು ಅಂದರೆ ತುಂಬ ಇಷ್ಟ. ಹಾಂ ಗೊತ್ತಾಗತ್ತೆ. ಬರ್ತೀನಿ. ರಜ್ಜು, ಮೊನ್ನೆ ಏನೋ ಹೇಳ್ತೀನಿ ಅಂತಿದ್ಯಲ್ಲ? ಅಮ್ಮ, ಟೊಮ್ಯಾಟೊ ಎಲ್ಲಿದೆ? ಅಲ್ಲೇ ಪಕ್ಕದಲ್ಲಿದೆ. ಮನೆಗೆ ಬಂದಾಗ ಏನೋ ಹೇಳ್ತೀನಿ ಅಂದ್ಯಲ್ಲೇ? ಆನಿಯನ್ ಎಲ್ಲಿದೆ? ಅಲ್ಲೇ ಕೆಳಗಿದೆ. ರಜ್ಜು, ಏನೋ ಹೇಳ್ತೀನಿ ಅಂದಿದ್ದೆ, ಏನು? ಮೆಣಸಿನ್ಕಾಯಲ್ಲಿ. ರಜ್ಜು, ಮಾತು ತಿರುಗಿಸ್ಬೇಡ ನೀನು. ನನ್ನನ್ನೇನು ಪೆದ್ದಿ ಅಂದ್ಕೊಂಡಿದ್ಯಾ? ಮೊನ್ನೆ ಏನು ನಡೀತು ಅಂತ ನನಗೆ ಗೊತ್ತಾಗಲೇಬೇಕು. ವಿಷ್ಣು ಯಾಕೆ ನಿನ್ನ ಮನೆ ಬಿಟ್ಟು ಹೋಗಿದ್ಯಾ ಅಂತ ಬೈತಾ ಇದ್ರು. ಎಲ್ಲಿ ಹೋಗಿದ್ದೆ ನೀನು? ಅಮ್ಮ, ಮುಗ್ದೋಗಿರೋ ವಿಚಾರನ ಕೆತ್ಕಿ ಏನೂ ಪ್ರಯೋಜನ ಇಲ್ಲ. ನಾನು ಮನೆ ಬಿಟ್ಟು ಹೋಗಿದ್ದು ನಿಜ. ಏನು? ನಿಜಾನಾ? ಶಾಕ್ ಆಗಬೇಡ ಅಮ್ಮ.
ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ಮೊನ್ನೆ ನಾನು ವಿಷ್ಣು ಯಾವುದೋ ಚಿಕ್ಕ ವಿಷಯಕ್ಕೆ ತುಂಬ ಜಗಳ ಆಡಿದ್ವಿ. ನನಗೆ ಬೇಜಾರಾಯಿತು. ಅದೇ ಕಾರಣ ಕೋಪ ಮಾಡಿಕೊಂಡು ನಾನು ಮನೆ ಬಿಟ್ಟು ಇಲ್ಲಿಗೆ ಹೊರಟೆ. ಆಮೇಲೆ ನಾನು ಮಾಡ್ತಿರೋ ತಪ್ಪು ಅಂತ ನನಗನ್ನಿಸ್ತು. ಅದಕ್ಕೆ ಮನೆಗೆ ವಾಪಸ್ ಹೋದೆ. ನೀನು ಹೇಳ್ತಾ ಇರೋದು ನಿಜಾನ ರಜ್ಜು? ನೋಡು, ಇದೇ ನನಗಾಗಲ್ಲ. ನಾನು ಸತ್ಯ ಹೇಳ್ತಿದ್ರು ನೀನು ಡೌಟ್ ಪಡ್ತಿದ್ಯಲ್ಲ. ಸರಿ, ನಿನಗೆ ಅಷ್ಟು ಡೌಟ್ ಇದ್ರೆ ಬೇಕಾದ್ರೆ ವಿಷ್ಣುಗೆ ಫೋನ್ ಮಾಡಿ ಕೇಳು. ಕುಸುಮ ಅವ್ರೇನು ಅನ್ಲಿಲ್ವಾ? ಅಮ್ಮ, ಅತ್ತೆ ಬೈಯೋದಕ್ಕಿಂತ ಮುಂಚೆ ವಿಷ್ಣು ಎಲ್ಲರೆದುರಿಗೆ ನನ್ನನ್ನು ಚೆನ್ನಾಗಿ ಬೈದ್ಬಿಟ್ರು. ಅದಕ್ಕೆ ಅತ್ತೆ ಸುಮ್ಮನಾಗ್ಬಿಟ್ರು. ಆಮೇಲೆ ನಾನು ವಿಷ್ಣು ರೂಮ್ಗೆ ಹೋಗಿ ಎಷ್ಟು ನಗ್ತಾ ಇದ್ವಿ ಗೊತ್ತಾ? ರಜ್ಜು, ಹಾಗೆಲ್ಲ ಗಂಡನ ಮನೆ ಬಿಟ್ಟು ಬರಬಾರ್ದಮ್ಮ. ಏನೋ ಸಣ್ಣ ಪುಟ್ಟ ಮನಸ್ತಾಪಗಳು ಆಗ್ತಾನೆ ಇರತ್ತೆ. ಹಾಗಂತ ಗಂಡನ ಮನೆ ಬಿಟ್ಟು ತವರಿಗೆ ಬರೋದು ತಪ್ಪು. ಅಮ್ಮ, ಅದು ತಪ್ಪು ಅಂತ ಗೊತ್ತಾಗಿದ್ದಕ್ಕೇನೆ ನನ್ನ ತಪ್ಪನ್ನ ನಾನು ತಕ್ಷಣ ತಿದ್ಕೊಂಡಿದ್ದು. ಆದರೂ ಅವ್ರು ಬೇಜಾರು ಮಾಡ್ಕೊಂಡಿರಲ್ವಾ ರಜ್ಜು? ಅಮ್ಮ, ಆ ಮನೆಯವ್ರನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಮ್ಯಾನೇಜ್ ಮಾಡ್ತೀನಮ್ಮ. ಮಾತೆತ್ತಿದ್ರೆ ಇದೊಂದು ಹೇಳ್ತೀಯ ನೋಡಿ ನೀನು. ಕೋಪ ಮಾಡ್ಕೋಬೇಡ ಅಮ್ಮ. ನೀ ಕೋಪ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಟೇಸ್ಟ್ ಆಗೇ ಇರಲ್ಲ. ನೀನು ನಗ್ನಗ್ತಾ ಅಡುಗೆ ಮಾಡಿದ್ರೇ ಟೇಸ್ಟಿಯಾಗಿರೋದು. ಹೇಳಿ ಒಂದ್ಸತಿ ನಗಮ್ಮ, ನಗಮ್ಮ. ಇದಕ್ಕೇನು ಕಮ್ಮಿ ಇಲ್ಲ. ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ನಿನ್ನ ಹತ್ರ ನಿಜ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಆದರೆ ಆ ಮನೇಲಿ ಎಲ್ಲರ ಮನಸ್ಸನ್ನ ಗೆಲ್ತೀನಿ ಅಂತ ನಿಂಗೆ ಪ್ರಾಮಿಸ್ ಮಾಡ್ತೀನಿ. ಡಾಕ್ಟರ್, ಹೇಗಿದ್ದಾಳೆ ಸ್ವಾತಿ? ಅವಳು ಈ ಮಟ್ಟಕ್ಕೆ ಸುಧಾರಣೆ ಆಗಿರೋದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವಳನ್ನ ಯಾರು ಕೇರ್ ತೊಳ್ತಾ ಇದ್ದಾರೋ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರು ತೋರಿಸಿರೋ ಪ್ರೀತಿನೇ ಪೇಷಂಟನ್ನು ಇಷ್ಟು ಬೇಗ ಕ್ಯೂರ್ ಆಗಿ ಮಾಡಿದೆ. ಆ್ಯಕ್ಚುಲಿ ಡಾಕ್ಟರ್, ಅವಳು ನನ್ನ ಹೆಂಡತಿ ಜೊತೆ ತುಂಬ ಕ್ಲೋಸ್ ಆಗಿದ್ದಾಳೆ. ಅವಳು ಏನು ಮಾತಾಡಿದ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾಳೆ. ಆದರೆ ನಾವು ಮಾತಾಡೋಕೆ ಹೋದರೆ ಸುಮ್ಮನೆ ಇರ್ತಾಳೆ. ಅವಳು ಬೇಗ ಹುಷಾರಾಗೋ ಥರ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟರ್? ಖಂಡಿತ ಇದೆ. ಸರಿ ಡಾಕ್ಟರ್, ಪ್ಲೀಸ್ ಕಮ್, ಬನ್ನಿ. ಗೋವಿಂದ 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 ಗೋವಿಂದ. ಹಲೋ, ಎಲ್ಲಿದೆಯಾ? ಇಲ್ಲೇ ರಜನಿ ಮನೆ ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ, ಅಲ್ಲೇ ವೆಯ್ಟ್ ಮಾಡು. ಅವಳು ಯಾವುದಾದ್ರೂ ಒಂದು ಕಾರಣಕ್ಕೆ ಹೊರಗಡೆ ಬಂದೇ ಬರ್ತಾಳೆ. ಆವಾಗ ಅವಳ ಕಥೆನ ಮುಗಿಸ್ಬಿಡು. ಸರಿ ಸರ್. ಕೆಲಸ ಮುಗಿದ್ಮೇಲೆ ನೀನು ನನಗೆ ಫೋನ್ ಮಾಡು. ಓಕೆ? ಸರಿ ಸರ್. ಆಹಾ, ಅಡಿಗೆ ಇವತ್ತೆಷ್ಟು ರುಚಿಯಾಗಿದೆ. ಅತ್ತೆಮ್ಮ, ಇವತ್ತು ನಮ್ಮ ರಜ್ಜು ಅಡುಗೆ ಮಾಡಿದಾಳೆ, ಅದಕ್ಕೆ ಊಟ ರುಚಿಯಾಗಿದೆ ಅಂತ ತಾನೇ ನಿಮ್ಮ ಮಾತಿನ ಅರ್ಥ? ಸರಿಯಾಗಿ ಹೇಳ್ದೆ ಅಲ್ವ? ಅಲ್ಲ, ನಮ್ ರಜನಿ ಪುಟ್ಟ ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದನ್ನ ಯಾವಾಗ ಕಲ್ತ್ಲು? ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ರಜನಿ, ನಿಮ್ಮ ಅಮ್ಮಂಗೂ ಇದೇ ರೀತಿ ಅಡಿಗೆ ಮಾಡೋದನ್ನ ಹೇಳ್ಕೊಡಮ್ಮ. ಅತ್ತೆಮ್ಮ, ರಜ್ಜು ಇಲ್ಲಿರೋದು 2 ದಿವಸ. ಆಮೇಲಿಂದ ನಾನ್ ಮಾಡಿದ ಅಡಿಗೆನೆ ನೀವು ತಿನ್ಬೇಕಾಗುತ್ತೆ, ನೆನ್ಪಿರ್ಲಿ. ರಜನಿ, ಯಾಕೆ ಹೀಗೆ ಬೇಗ ಬೇಗ ಊಟ ಮಾಡ್ತಿದ್ಯಾ? ನಿಧಾನವಾಗಿ ಊಟ ಮಾಡು. ಪಾಪ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು.